ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ದಸರಾ ನವರಾತ್ರಿಯಲ್ಲಿ ಈ 9 ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ನಿಮ್ಮ ಮನೆಗೆ ತಂದರೆ 7 ತಲೆಮಾರಿಗೆ ಸಾಕಾಗುವಷ್ಟು ಹಣ ಸಿಗುತ್ತದೆ. ಹಿಂದೂ ಪಂಚಾಂಗದ ಪ್ರಕಾರ ದೇವಿ ಶರಣವ ರಾತ್ರಿಯು ಈ ವರ್ಷ ಅಕ್ಟೋಬರ್ 3ರಿಂದ ಪ್ರಾರಂಭವಾಗಿ ಅಕ್ಟೋಬರ್ 12ರಂದು ನವರಾತ್ರಿ ವಿಜಯದಶಮಿ ಎಂದು ಕೊನೆಗೊಳ್ಳುತ್ತದೆ. ಹಿಂದೂ ಧರ್ಮದಲ್ಲಿ ನವರಾತ್ರಿಯ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ. ಈ ಹಬ್ಬವು ದುರ್ಗಾದೇವಿಗೆ ಸಮರ್ಪಿತವಾಗಿದೆ. 9 ದಿನಗಳಲ್ಲಿ ದುರ್ಗಾದೇವಿಯು 9 ವಿಶೇಷ ಅವತಾರಗಳನ್ನು ರೂಪಗಳಲ್ಲಿ ಅಲಂಕರಿಸಿ ಪೂಜಿಸಲಾಗುತ್ತದೆ. ಈ ಪ್ರತಿ ನವರಾತ್ರಿಯಲ್ಲಿ ದೇವಿಯ ಆರಾಧನೆ ನಡೆಯುತ್ತದೆ. ಒಬ್ಬರು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಎನ್ನುತ್ತಾರೆ ವಿದ್ವಾಂಸರು. ಈ 9 ದಿನಗಳಲ್ಲಿ ಭಕ್ತರು ಉಪವಾಸ ಮಾಡುತ್ತಾರೆ, ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ದುರ್ಗಾದೇವಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಕನ್ಯಾ ಪೂಜೆಯನ್ನು ದುರ್ಗಾಷ್ಟಮಿ ಮತ್ತು ನವಮಿ ಎಂದು ಮಾಡಲಾಗುತ್ತದೆ. ಇದು ನವರಾತ್ರಿ ಉತ್ಸವವನ್ನು ಮುಕ್ತಾಯಗೊಳಿಸುತ್ತದೆ. ದಸರಾವನ್ನು ಮರ್ನಾಡು ಅಂದರೆ ದಶಮಿ ತಿಥಿ ಎಂದು ಆಚರಿಸಲಾಗುತ್ತದೆ. ಈ ಮಧ್ಯೆ ನವರಾತ್ರಿಯ ಆರಂಭದಲ್ಲಿ ಕೆಲವು ಪ್ರಮುಖ ವಸ್ತುಗಳನ್ನು ಖರೀದಿಸಿ. ನಿಮ್ಮ ಮನೆಗೆ ತಂದರೆ ದುರ್ಗಾದೇವಿಯ ಆಶೀರ್ವಾದದೊಂದಿಗೆ ನಿಮಗೆ ಅಪಾರ ಆರ್ಥಿಕ ಲಾಭ ಮತ್ತು 7 ತಲೆಮಾರುಗಳು ಸಾಕಾಗುವಷ್ಟು ಹಣವನ್ನು ನೀಡುತ್ತಾಳೆ ತಾಯಿ ದುರ್ಗಾಮಾತೆ. ಹಾಗಾದರೆ ನಿಮ್ಮ ಮನೆಯಲ್ಲಿನ ಎಲ್ಲ ಸಂಕಷ್ಟಗಳು ದೂರ ಆಗಲು ಈ ದಸರಾದಲ್ಲಿ ನಿಮ್ಮ ಮನೆಗೆ ಯಾವ ರೀತಿಯ ವಸ್ತುಗಳನ್ನು ತರಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈಗ ನಾವು ಹೇಳಲು ಹೊರಟಿರುವ ಕನಿಷ್ಠ 1 ಅಥವಾ 2 ವಸ್ತುಗಳನ್ನು ಮನೆಗೆ ತನ್ನಿ. ದುರ್ಗಾದೇವಿಯು ತುಂಬ ಸಂತುಷ್ಟಳಾಗುತ್ತಾಳೆ ಮತ್ತು ನಿಮಗೆ ಅಪಾರ ಸಂಪತ್ತನ್ನು ತರುತ್ತಾಳೆ. ಮತ್ತು ಆ ವಿಷಯಗಳು ಮೊದಲನೆಯದಾಗಿ ಯಾವುದೆಂದರೆ ಮನೆಗೆ ತರುವ ತುಳಸಿ ಗಿಡ. ಲಕ್ಷ್ಮೀದೇವಿಯು ತುಳಸಿ ಗಿಡದಲ್ಲಿ ಕಾಣಿಸುತ್ತಾಳೆ. ಆದುದರಿಂದ ಈ ನವರಾತ್ರಿಯಲ್ಲಿ ತುಳಸಿ ಗಿಡವನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ನವರಾತ್ರಿಯಲ್ಲಿ 9 ದಿನಗಳ ಕಾಲ ತುಳಸಿ ಗಿಡದ ಸುತ್ತಲೂ 3 ಪ್ರದಕ್ಷಿಣೆ ಹಾಕಿದರೆ ನಿಮ್ಮ ಮನೆಗೆ ಅಖಾಡ ರಾಜಯೋಗ ದೊರೆಯುತ್ತದೆ. ಈ ವರ್ಷ ದುರ್ಗಮ್ಮನ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಇರುವುದಿಲ್ಲ. ನಿಮ್ಮ ಕುಟುಂಬ ಎಲ್ಲ ಆಯುಷ್ ಆರೋಗ್ಯಗಳು ಅಷ್ಟೈಶ್ವರ್ಯಗಳೊಂದಿಗೆ ಬದುಕುತ್ತಾರೆ. ಆದ್ದರಿಂದ ಎಲ್ಲರೂ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ತುಳಸಿ ಗಿಡವನ್ನು ನಿಯಮಿತವಾಗಿ ಪೂಜಿಸುವುದರಿಂದ ಲಕ್ಷ್ಮೀದೇವಿ ಪ್ರಸನ್ನಳಾಗುತ್ತಾಳೆ. ಎರಡನೇ ವಿಷಯವೆಂದರೆ ಈ ನವರಾತ್ರಿಯಲ್ಲಿ ಎಲ್ಲಕ್ಕಿಂತ ಹೆಚ್ಚು ವಿಶೇಷವಾಗಿ ದುರ್ಗೆಯ ಫೋಟೋವನ್ನು ತಂದು ನಿಮ್ಮ ಪೂಜೆಯ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ. ಏಕೆಂದರೆ ಈ ನವರಾತ್ರಿಗಳಲ್ಲಿ 9 ದಿನಗಳ ಕಾಲ ಈ ಭೂಮಿಯಲ್ಲಿ ದುರ್ಗಾದೇವಿ ಸಂಚರಿಸುತ್ತಾಳೆ. ಹಾಗಾಗಿ ಈ ಸಮಯದಲ್ಲಿ ದುರ್ಗಾ ಅಮ್ಮನವರ ಭಾವಚಿತ್ರ ತಂದು ಪೂಜೆ ಕೋಣೆಯಲ್ಲಿ ಹಾಕಿದರೆ ಖಂಡಿತ ಅಮ್ಮನ ಸಾನ್ನಿಧ್ಯ ಇರುತ್ತದೆ. ನಿಮ್ಮ ಕುಟುಂಬದ ಮೇಲೆ ಅಮ್ಮನ ಆಶೀರ್ವಾದ ಸದಾ ಇರಲಿ. ನಿಮ್ಮ ಇಡೀ ಮನೆ ಐಶ್ವರ್ಯಗಳಿಂದ ತುಂಬಿರುತ್ತದೆ. ನವರಾತ್ರಿಯಲ್ಲಿ ಮಹಿಳೆಯರು ತಮ್ಮ ತವರು ಮನೆಯಿಂದ ಕೊಟ್ಟ ಸೀರೆ, ಜಾಕೆಟ್ ಧರಿಸುತ್ತಾರೆ. ಹೀಗೆ ಮಾಡುವುದರಿಂದ ಸ್ತ್ರೀಯರು ದೀರ್ಘಾವಧಿಯ ಮುತ್ತೈದೆ ಭಾಗ್ಯ ಲಭಿಸುತ್ತದೆ. ನಿಮ್ಮ ಪತಿಯ ಸಂಪತ್ತು ಅಪಾರವಾಗಿ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಮನೆಯ ಆದಾಯವು ಬಹಳವಾಗಿ ಹೆಚ್ಚಾಗುತ್ತದೆ. ಈ ನವರಾತ್ರಿಯಂದು ಮಹಿಳೆಯರು ತಮ್ಮ ಜನ್ಮಸ್ಥಳದಿಂದ ಅಂದರೆ ತವರು ಮನೆಯಿಂದ ಬೆಲ್ಲವನ್ನು ತರುತ್ತಾರೆ.
ಜನ್ಮಸ್ಥಳದಿಂದ ಈ ರೀತಿ ಬೆಲ್ಲ ತಂದರೆ ಪಿತ್ರಾರ್ಜಿತ ಆಸ್ತಿ ಸಿಗುತ್ತದೆ. ನಿಮ್ಮ ಆಸ್ತಿಯು ದುಪ್ಪಟ್ಟಾಗುತ್ತದೆ. ವಿಪರೀತ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರುವವರು ಮತ್ತು ಕೌಟುಂಬಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರು ನವರಾತ್ರಿಯಲ್ಲಿ ನಿಮ್ಮ ಪೂಜಾ ಕೊಠಡಿಯಲ್ಲಿ ಕಮಲದ ಹೂವನ್ನು ತಂದು ಲಕ್ಷ್ಮೀದೇವಿಯ ಚಿತ್ರವನ್ನು ಪೂಜಿಸಿ. ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ನೃತ್ಯ ಮಾಡುತ್ತಾಳೆ. ಆಕಸ್ಮಿಕವಾಗಿ ಧನಲಾಭ ಬರುತ್ತದೆ. ನಿಮ್ಮ ಎಲ್ಲ ಹಣದ ಸಮಸ್ಯೆಗಳು 3 ತಿಂಗಳೊಳಗೆ ಪರಿಹರಿಸಲ್ಪಡುತ್ತವೆ. ಕಮಲದ ಹೂವಿಗೆ ಆ ಎಲ್ಲ ಶಕ್ತಿ ಇದೆ, ಏಕೆಂದರೆ ಕಮಲದ ಹೂವು ಲಕ್ಷ್ಮೀದೇವಿಗೆ ತುಂಬ ಇಷ್ಟ. ಸ್ವಸ್ತಿಕ್ ಚಿಹ್ನೆಯು ತುಂಬ ಶಕ್ತಿಯುತವಾಗಿದೆ. ಹಾಗಾದರೆ ಈ ನವರಾತ್ರಿಯಲ್ಲಿ ಹಳದಿ ಅಥವಾ ನಿಮ್ಮ ಮನೆಯ ಬಾಗಿಲಿನ ಮುಂದೆ ಶ್ರೀಗಂಧದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ. ನಿಮ್ಮ ಮನೆ ಮುಂದೆ ಸ್ವಸ್ತಿಕ್ ಚಿಹ್ನೆ ಇದ್ದರೆ 3 ದೇವತೆಗಳು ನಿಮ್ಮ ಮನೆಯಲ್ಲಿ ಇರುತ್ತಾರೆ. ಯಾವುದೇ ತೊಂದರೆಗಳಿಲ್ಲದೆ ಸಂತೋಷವಾಗಿರಬಹುದು. ನಿಮ್ಮ ಮನೆಯನ್ನು ರಕ್ಷಿಸುತ್ತಾರೆ. ನಿಮ್ಮ ಮನೆಯಲ್ಲಿಯೂ ಸಹ ಋಣಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತಾರೆ. ಧನಾತ್ಮಕ ಶಕ್ತಿಯು ಮನೆಯನ್ನ ಪ್ರವೇಶಿಸುತ್ತದೆ. ನವರಾತ್ರಿಯಲ್ಲಿ ಅರಿಶಿಣ ಮತ್ತು ಉಪ್ಪನ್ನು ಖಂಡಿತವಾಗಿ ಖರೀದಿಸಿ. ಈ ಅರಿಶಿಣವನ್ನು ನಿಮ್ಮ ಪೂಜೆಯ ಕೋಣೆಯಲ್ಲಿ ಬಳಸಬಹುದು. ಈಗ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ನಿಮ್ಮ ಕಣ್ಣುಗಳನ್ನು ಇರಿಸಿ ಈಶಾನ್ಯ ದಿಕ್ಕಿಗೆ ಕಣ್ಣು ಇಟ್ಟರೆ ನಿಮ್ಮ ಮನೆಯಲ್ಲಿರುವ ದರಿದ್ರ ದೇವರು ದರ್ಶನವಾಗುತ್ತದೆ. ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ದುರ್ಗಮ್ಮ ತಾಯಿಗೆ ಅಲಂಕಾರಿಕ ವಸ್ತುಗಳೆಂದರೆ ವಿಶೇಷ ಪ್ರೀತಿ. ಆ ನವರಾತ್ರಿಯಲ್ಲಿ ಮನೆಯಲ್ಲಿ ದುರ್ಗಾದೇವಿಯ ಚಿತ್ರದ ಮುಂದೆ ಪೂಜೆ ಮಾಡುವಾಗ ನೀವು ತಾಯಿಯನ್ನು ಅಲಂಕಾರಿಕ ವಸ್ತುಗಳಿಂದ ಪೂಜಿಸಿದರೆ ದುರ್ಗಮ್ಮ ತಾಯಿ ಸಂತೋಷಗೊಂಡು ಆಶೀರ್ವಾದ ಮಾಡುತ್ತಾಳೆ. ನಿಮ್ಮ ಮನೆಯಲ್ಲಿ ಅಲಂಕಾರಿಕ ವಸ್ತುಗಳೆಂದರೆ ಗಾಜಿನ ಬಳೆ, ಅರಿಶಿನ, ಕುಂಕುಮ, ಕಣ್ಕಪ್ಪು, ಮೂಗುತಿ ಮುಂತಾದ ಅಲಂಕಾರಿಕ ವಸ್ತುಗಳನ್ನು ತಂದು ನಿಮ್ಮ ಪೂಜಾ ಕೊಠಡಿಯಲ್ಲಿರುವ ಅಮ್ಮನವರ ಚಿತ್ರದ ಮುಂದೆ ಇಟ್ಟರೆ ದುರ್ಗಾದೇವಿಯು ಪ್ರಸನ್ನಳಾಗಿ ಆ ಮನೆಯಲ್ಲಿ ಸುಖ ಸಮೃದ್ಧಿಯನ್ನ ನೆಲೆಸುತ್ತಾಳೆ, ಐಶ್ವರ್ಯವನ್ನು ತರುತ್ತದೆ ಎನ್ನುತ್ತಾರೆ ವೈದಿಕರು. ಈ ನವರಾತ್ರಿಯಲ್ಲಿ 9 ದಿನಗಳ ಕಾಲ ನೀರಿನಲ್ಲಿ ಅರಿಶಿಣ ಹಚ್ಚಿ ಸ್ನಾನ ಮಾಡಿದರೆ ನಿಮ್ಮ ಜಾತಕದಲ್ಲಿನ ಸಂಪತ್ತಿನ ರೇಖೆ ಇರುತ್ತದೆ ಮತ್ತು ಭವಿಷ್ಯದಲ್ಲಿ ನೀವು ಕೂಡ ಶ್ರೀಮಂತರಾಗುತ್ತೀರಿ. ನಮ್ಮ ಹಿಂದೂ ಧರ್ಮದಲ್ಲಿ ನವಿಲುಗರಿ ಬಹಳ ಪವಿತ್ರ. ಆದ್ದರಿಂದ ನಿಮ್ಮ ಮನೆಗೆ 2 ನವಿಲುಗರಿಗಳನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ. ನವರಾತ್ರಿಯಲ್ಲಿ ಪೂಜೆ ಮಾಡುವಾಗ ಪೂಜೆ ಕೋಣೆಯಲ್ಲಿ ಅಮ್ಮನ ಚಿತ್ರದ ಮೇಲೆ ನವಿಲುಗರಿಯಿಂದ ಗಾಳಿ ಬೀಸಿ. ನವರಾತ್ರಿಗಳಲ್ಲಿ ಯಾರು ಹೀಗೆ ಮಾಡುತ್ತಾರೋ ಅಂತಹ ಮನೆಗಳಲ್ಲಿ ದುರ್ಗಮ್ಮ ಖಂಡಿತ ಇರುತ್ತಾಳೆ. ನಿಮ್ಮ ಇಡೀ ಮನೆಯ ಸಿರಿಯ ಸಂಪತ್ತಿನಿಂದ ತುಂಬಿರುತ್ತದೆ. ನವರಾತ್ರಿಗಳಲ್ಲಿ ನೀವು ಖಂಡಿತವಾಗಿಯೂ 9 ದಿನಗಳ ಕಾಲ ನಿಮ್ಮ ಪೂಜಾ ಕೋಣೆಯಲ್ಲಿ ನವಿಲುಗರಿಗಳನ್ನು ಇಡಬೇಕು. ಪೂಜಾ ಕೋಣೆಯಲ್ಲಿ ಇರಿಸಲಾಗಿರುವ ಅಕ್ಷತೆ ಅತ್ಯಂತ ದೈವಿಕ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಈ ನವರಾತ್ರಿಯಲ್ಲಿ ಪೂಜೆ ಸಲ್ಲಿಸಿ ತಲೆಗೆ ಅಕ್ಷತೆ ಹಾಕಿಕೊಂಡರೆ ದೇವಿಯ ಕೃಪೆ ಖಂಡಿತವಾಗಿಯೂ ಸಿಗುತ್ತದೆ. ದುರ್ಗಮ್ಮ ತಾಯಿ ವಿಶೇಷವಾಗಿ ನಿಂಬೆಹಣ್ಣುಗಳು ಬಹಳ ಇಷ್ಟವಾದ ವಸ್ತು. ಹಾಗಾದರೆ ಈ ನವರಾತ್ರಿಯಲ್ಲಿ ಅಮ್ಮನಿಗೆ ನಿಂಬೆಹಣ್ಣನ್ನು ಅರ್ಪಿಸಿದರೆ ಅಮ್ಮನ ತಣ್ಣನೆಯ ನೋಟ ನಿಮ್ಮ ಮನೆಯ ಮೇಲಿರುತ್ತದೆ. ಈ ನವರಾತ್ರಿಯ ಸಮಯದಲ್ಲಿ ಮನೆಯಲ್ಲಿ ಪೂಜೆ ಮಾಡುವಾಗ ಪೂಜಾ ಕೋಣೆಯಲ್ಲಿ ನಿಂಬೆಹಣ್ಣು ಇರಿಸಿ. ನಿಂಬೆಹಣ್ಣು ಇದ್ದರೆ ನೀವು ಮಾಡುವ ಪೂಜೆಗೆ ದುಪ್ಪಟ ಪುಣ್ಯ ಫಲ ಸಿಗುತ್ತದೆ. ನವರಾತ್ರಿಯ ಮೊದಲ ದಿನವು ದಸರಾ ಪೂಜೆಯಲ್ಲಿ 5 ನಿಂಬೆಹಣ್ಣುಗಳು ಹಾಕಿ ಧೂಪ ಹಾಕಿ ದೀಪಗಳನ್ನು ತೋರಿಸಿ ಪೂಜೆ ಮುಗಿಸಿದ ನಂತರ ನಿಮ್ಮ ಮನೆ ಬಾಗಿಲಿಗೆ ಆ 5 ನಿಂಬೆಹಣ್ಣುಗಳನ್ನು ಕಟ್ಟಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಇದನ್ನು ಮಾಡುವ ಮೂಲಕ ನರದೃಷ್ಟಿ ಮತ್ತು ಋಣಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮತ್ತು ಲಕ್ಷ್ಮೀ ದೇವಿಯ ಕಟಾಕ್ಷ ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ. ಮತ್ತು ವಿಶೇಷವಾಗಿ ಈ ನವರಾತ್ರಿಯಲ್ಲಿ ನಿಮ್ಮ ಮನೆಗೆ ಬೆಳ್ಳಿಯ ವಸ್ತು ತಂದರೆ ನಿಮ್ಮ ಮನೆಯಲ್ಲಿ ಮನೆ ಮೇಲೆ ಲಕ್ಷ್ಮೀದೇವಿ ಕೃಪೆ ಇರುತ್ತದೆ. ಬೆಳ್ಳಿ ಎಂದರೆ ಲಕ್ಷ್ಮೀದೇವಿಯ ಹೋಮ್ ಸಂಕೇತವಾಗಿ ಪರಿಗಣಿಸಲಾಗಿದೆ. ಆದ್ದರಿಂದ ಈ ನವರಾತ್ರಿಗಳಲ್ಲಿ ನಿಮ್ಮ ಪೂಜಾ ಕೋಣೆಯಲ್ಲಿ ಬೆಳ್ಳಿಯ ವಸ್ತುವನ್ನು ತನ್ನಿ. ನಿಮಗೆ ಹಣದ ಕೊರತೆಯೇ ಆಗುವುದಿಲ್ಲ. ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯು ಈ ನವರಾತ್ರಿಯಲ್ಲಿ 9 ದಿನಗಳ ಕಾಲ ವೈಕುಂಠವನ್ನು ತೊರೆದು ಭೂಮಿಗೆ ಬರುತ್ತಾಳೆ.
ಭಕ್ತರಿಗೆ ಮಾಡುವ ಪೂಜೆಯನ್ನು ವೀಕ್ಷಿಸಿ ಪ್ರಸಾದ ಸ್ವೀಕರಿಸಿ ಭಕ್ತರಿಗೆ ಕೃಪೆ ತೋರಿಸುತ್ತಾಳೆ. ಹಾಗಾದರೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಆಶೀರ್ವಾದ ಪಡೆಯಬೇಕಾದರೆ ಈ ನವರಾತ್ರಿಯಲ್ಲಿ ಲಕ್ಷ್ಮೀದೇವಿಯು ಸಣ್ಣ ವಿಗ್ರಹವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ. ವಿಗ್ರಹವನ್ನು ತರಲಾಗದವರು ಲಕ್ಷ್ಮೀದೇವಿಯ ಭಾವಚಿತ್ರವನ್ನು ತರಬಹುದು. ನವರಾತ್ರಿಯಲ್ಲಿ ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ತರುವುದು ತುಂಬ ಮಂಗಳಕರ ಎಂದು ಪರಿಗಣಿಸಲಾಗಿದೆ. ಆದರೆ ಪದ್ಮಾಸನದ ಮೇಲೆ ಕುಳಿತಿರುವ ಲಕ್ಷ್ಮೀದೇವಿಯ ಚಿತ್ರ ಅಥವಾ ಪ್ರತಿಮೆಯನ್ನು ಮಾತ್ರ ಮನೆಗೆ ತರಲು ಮರೆಯದಿರಿ. ಅವಳ ಕೃಪೆಯಿಂದ ಅವಳ ಕೈಯಿಂದ ಹಣ ಹರಿಯುತ್ತದೆ. ಈ ಚಿತ್ರವನ್ನು ನಿಮ್ಮ ಪೂಜಾ ಮನೆಯಲ್ಲಿ ಅಥವಾ ಪೂಜಾ ಸ್ಥಳದಲ್ಲಿ ಸ್ಥಾಪಿಸಿ. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ. ನಾವು ತಿಳಿಸಿರುವಂತಹ ವಿಷಯಗಳಲ್ಲಿ ದಸರಾ ನವರಾತ್ರಿಯಲ್ಲಿ ನಿಮ್ಮ ಮನೆಗೆ ಯಾವುದೇ ವಸ್ತುವನ್ನು ತಂದರೂ ದುರ್ಗಾದೇವಿಯ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ. ಜೊತೆಗೆ ನೀವು ಕೂಡ ಸಂತೋಷ, ಸಮೃದ್ಧಿ ಮತ್ತು ಸಂಪತ್ತನ್ನು. ವೀಕ್ಷಕರೇ, ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು. ಹಾಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು.